ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜು ನೀರು. ನಾನಿವತ್ತು ಎಲ್ಲಿಗೋ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತ ನಾನು ಹೇಳಲ್ಲ, ನೀವೇ ನೋಡಿ ಬನ್ನಿ. ಸೊ ಇವಾಗ ಟೈಮು 6:34. ನಮ್ಮ ಬಸ್ ಇರೋದು 8 ಗಂಟೆಗೆ. ಸೊ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು 8 ಗಂಟೆಗೆ. 8 ಗಂಟೆ ಬಸ್ ಇರೋದು. ನಾನು ಇಲ್ಲಿಂದ 7:45 ಅಲ್ಲಿ ಹೋದರೆ ಅವಾಗ ಎಲ್ಲರೂ ಅಲ್ಲಿ ಬಂದಿರ್ತಾರೆ. ಸೊ ಯಾರ್ಯಾರು ಬಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಎಲ್ಲರೂ ಬಂದಿದ್ದಾರೆ ಅಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡಿದರೆ ಯಾರೂ ಬಂದಿರಲಿಲ್ಲ. ನಾನೇ ಫಸ್ಟ್ ಹೋಗಿದ್ದೆ. ಫೋನ್ ಮಾಡಿದರೆ ಇನ್ನೂ ಬರ್ತಾ ಇದ್ದೀವಿ ಅಂತ ಹೇಳಿದರು. ಹಾಗೆ ನಮ್ಮ ತಂಗಿ ಕೂಡ ಜಾಯ್ನ್ ಆಯಿದ್ಲು. ಇವಾಗ ನಮ್ಮ ಗ್ರೂಪ್ ತೋರಿಸ್ತೀನಿ ನೋಡಿ ಎಷ್ಟು ಜನ ಹೋಗ್ತಿದ್ದೀವಿ ಅಂತ. ಒಂದು 10-15 ಜನ ಹೋಗಿದ್ವಿ. ಮಾತಾಡ್ಕೊಂಡಿದ್ದು ಬರೀ 8 ಜನ, ಬಟ್ ಬಂದಿದ್ದು 10-15 ಜನ. ಸೊ ಲಗೇಜ್ ಇಟ್ಕೊಂಡು ಬಸ್ಸಿಗೋಸ್ಕರ ಕಾಯ್ತಾ ಇದ್ವಿ. ಕೊನೆಗೂ ಬಸ್ ಬಂತು ಅಂತ ಹೇಳಿ ಲಗೇಜ್ ಎಲ್ಲ ತಗೊಂಡು ಒಬ್ರೊಬ್ಬರೇ ಹೊರಟ್ವಿ. ಬಸ್ಸಲ್ಲಿ ಸೀಟ್ ಸಿಗಬೇಕಲ್ವ, ರಿಸರ್ವೇಷನ್ ಆದರೂ ಪಾಪ ಇನ್ನುಳಿದಾರೆಲ್ಲ ಅವ್ರು ಸೀಟ್ ಇಟ್ಕೊಳ್ಳೋಕ್ಕೆ ಹೊಡೆದಾಡ್ತಿರ್ತಾರೆ. ನಾವು ಕೂಡ ಸೀಟ್ ಇಟ್ಕೊಳ್ಳೋಣ ಅಂತ ಬಸ್ ಹತ್ತಿದ್ರೆ ಬಸ್ಸೆಲ್ಲ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಹೆಂಗೆಂಗೋ ತಿಕ್ಕಾಡ್ಕೊಳ್ತಾ ಅದರಲ್ಲೇ ಹತ್ತಿ ಆಮೇಲೆ ಸೀಟೆಲ್ಲ ಹುಡ್ಕೊಳತ್ತಲ್ಲೇ ಸಾಕಾಗಿ ಹೋಗಿತ್ತು. ಯಾಕೆಂದ್ರೆ ಅಷ್ಟೊಂದು ಜನ ಮಂತ್ರಾಲಯಕ್ಕೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಜನ ಸೇರಿದ್ರು. ಆ ಬಸ್ಸಲ್ಲಿ ಹೆಂಗೋ ಅಯ್ಯೋ ಅಪ್ಪ ಅಂದ್ಕೊಂಡು ಕೊನೆಗೂ ಸೀಟ್ ಹಿಡ್ಕೊಂಡು ಕೂತ್ಕೊಂಡೇ ಬಿಟ್ವಿ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಬಸ್ಸಲ್ಲಿ. ಕೊನೆಗೂ ಸೀಟ್ ಸಿಕ್ತು ಅಂತ ಕೂತ್ಕೊಂಡ್ವಿ. ಆದರೆ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಿವಿ. ಸೀಟ್ ಸಿಗ್ಲಿಕ್ಕೆ ಪಾಪ ಕೆಳಗಡೆನೆ ಕೂತ್ಕೊಂಡಿದ್ರು. ಅಂತೂ ನಾವು ರಾಯಚೂರಿಗೆ ಬಂದ್ವಿ. ರಾಯಚೂರಿಗೆ ಬಂದಮೇಲೆ ಬಸ್ ನೋಡಿದರೆ ಮಂತ್ರಾಲಯಕ್ಕೆ ಬಸ್ಸೇ ಇಲ್ಲ. ಆದರೂ ಕೊನೆಗೆ 2 ತಾಸು ಕಾದಿ ಮೇಲೆ ಒಂದು ಬಸ್ ಬಂತು. ಆ ಬಸ್ ಹತ್ಕೊಂಡು ನಾವು ಮಂತ್ರಾಲಯಕ್ಕೆ ಬಂದ್ವಿ. ಮಂತ್ರಾಲಯಕ್ಕೆ ಬಂದಮೇಲೆ ಫ್ರೆಶ್ ಅಪ್ ಆಗಬೇಕಲ್ವ, ಹೊಳೆ ಇದೆ, ಹೊಳೆಯಲ್ಲೇ ಸ್ನಾನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ಅಲ್ಲಿ ರೂಮ್ ಕೇಳ್ತಾ ಇದ್ರು. ರೂಮಲ್ಲೇ ಮತ್ತೆ ಫ್ರೆಶ್ ಅಪ್ ಆಗಿ ಹೋದರೆ ಚೆನ್ನಾಗಿರುತ್ತೆ, ಲಗೇಜ್ ಎಲ್ಲ ಇರುತ್ತಲ್ವ, ಹಾಗಾಗಿ ರೂಮ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ಕೊಂಡ್ವಿ. ಬಟ್ ಹೋಗ್ತಾ ಹೊಳೆಯಲ್ಲೇ ಸ್ನಾನ ಮಾಡೋಣ ಅಂತ ಇನ್ನು ಕೆಲವೊಬ್ರು ಹೊಳೆಯಲ್ಲಿ ನೀರು ಚೆನ್ನಾಗಿಲ್ಲ ಅಂತ ಹೇಳಿದರು. ಹಾಗಾಗಿ ಇನ್ನೇನು ಮಾಡೋದು, ರೂಮೇ ನೋಡೋಣ ಅಂದು ರೂಮ್ ನೋಡಿಕೊಂಡು ಯಾವುದೋ ಒಂದು ರೂಮ್ ಸಿಕ್ತು ಅಂತ ಹೇಳಿ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ನಾನಂತರೂ ರೆಡಿ ಆದೆ. ಇನ್ನೂ ನಮ್ಮ ಫ್ರೆಂಡ್ಸ್ ಯಾರು ದೊಡ್ಡಮ್ಮರವರೆಲ್ಲ ಇನ್ನೂ ರೆಡಿಯಾಗಿರಲಿಲ್ಲ. ಹಾಗಾಗಿ ನಾನು ರೆಡಿಯಾಗಿ ಒಂದು ಪೋಸ್ ಕೊಟ್ಟೆ ಮೇಲೆ ಇನ್ನು ಉಳ್ದರೆಲ್ಲ ರೆಡಿಯಾಗಿ ಬಂದರು. ನೋಡ್ಬೋದು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವರಿಬ್ಬರು ಪಂಜೆ ಶಾಲು ಹಾಕೊಂಡು ಫುಲ್ ಗಿಲಿ ರೆಡಿಯಾಗಿಬಿಟ್ಟಿದ್ರು. ದೇವಸ್ಥಾನಕ್ಕೆ ಬಂದ ತಕ್ಷಣ ತಿಲಕ ಎಲ್ಲರೂ ಇಡಿಸ್ಕೊಂಡ್ವಿ. ಸೊ ನಾವು 15 ಜನ ಇದ್ವಿ. ಪಾಪ ಹುಡುಗ 30 ರೂಪಾಯಿಗೆ ಒಪ್ಕೊಂಡು ಪಾಪ ಎಲ್ಲರಿಗೂ ತಿಲಕ ಇಟ್ಟಿಟ್ಟು ಸಾಕಾಗಿ ಎಲ್ಲರೂ ತಿಲಕ ಹಚ್ಚಿಸ್ಕೊಂಡು ಕೊನೆಗೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ನೋಡ್ಬೋದು ದೇವಸ್ಥಾನ ಹೇಗಿದೆ ಅಂತ. ರಾಯರು ನೋಡಬೇಕು ಅಂದರೆ ಅಂದ್ಕೊಂಡ್ರೆ ಆಗಲ್ಲ, ರಾಯರೇ ಕರೆಸ್ಕೋತಾರೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಹೋಗಬೇಕು, ಮಾಡಬೇಕು, ನೋಡಬೇಕು ಅಂತ. ಬಟ್ ಎಷ್ಟೋ ಜನಕ್ಕಾಗಿರುತ್ತೆ, ಇನ್ನು ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ನಾನು ರಾಯರನ್ನ ನೋಡಬೇಕು, ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಬರೀ ಇನ್ಸ್ಟಾಗ್ರಾಮಲ್ಲೇ ವೀಡಿಯೋ ನೋಡ್ತಿದ್ದೆ. ಸೊ ಅಂತೂ ಇಂತೂ ರಾಯರನ್ನ ನನ್ನ ಕರೆಸ್ಕೊಂಡೇ ಬಿಟ್ಟರು. ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ, ಬೈತಾಯಿದ್ರು. ಹಾಗಾಗಿ ಹೊರಗಡೆ ಅಷ್ಟೇ ವೀಡಿಯೋ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟು ಅಲ್ಲಿ ಪಲ್ಲಕ್ಕಿ ಬರ್ತಾಯಿತ್ತು ಅಂತ ಅಂದ್ಕೊಂಡು ಪಲ್ಲಕ್ಕಿ ನೋಡೋಣ ಅಂತ ನಿಂತ್ಕೊಂಡ್ವಿ. ಪಲ್ಲಕ್ಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ತುಂಬ ಜನ ಇರೋದಕ್ಕೆ ಹಿಂದ್ಗಡೆ ಸರಿಸ್ತಾ ಇದ್ರು. ಸೊ ನೋಡಿದ್ರಲ್ಲ ಪಲ್ಲಕ್ಕಿ ಉತ್ಸವ ಹೇಗಿತ್ತು ಅಂತ. ನಾವು ಕೂಡ ನೋಡಿಕೊಂಡು ದೇವ್ರ ದರ್ಶನ ನೀಟಾಗಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಪ್ರಸಾದಕ್ಕೆ. ಪ್ರಸಾದ ಕೂಡ ಅಷ್ಟೇ ಚೆನ್ನಾಗಿತ್ತು. ಪ್ರಸಾದ ಜಾಸ್ತಿ ನೀಡಿಸ್ಕೊಂಡು ವೇಸ್ಟ್ ಮಾಡೋ ಹಾಗಿರಲಿಲ್ಲ. ಪೂರ್ತಿ ಊಟ ಮಾಡಿ ಪ್ರಸಾದ ವೇಸ್ಟ್ ಮಾಡಲಿಲ್ದಂಗೆ ಊಟ ಮಾಡಿಕೊಂಡು ಬರಬೇಕಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಹೊರಗಡೆ. ನೇರಳೆ ಹಣ್ಣು ಮತ್ತು ಈ ಕಡೆ ಗಿಣಿ ಹೇಳೋ ಶಾಸ್ತ್ರ ಅವರೆಲ್ಲ ಕೂತ್ಕೊಂಡಿದ್ರು. ನೋಡಿ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನಾನು ಡೈರೆಕ್ಟಾಗಿ ನೋಡಿದ್ದ ಆ ಥರ. ನೆಕ್ಸ್ಟು ರಾಯರಿದ್ದಾರೆ ಅಂತ ಹಾಕ್ಸ್ಕೊಂಡ್ವಿ. ಅವಾಗಿನ ಕಾಲದಾಗೆಲ್ಲ ಬರೋದು ಜಾತ್ರೆಗೆಲ್ಲ, ಇವಾಗೆಲ್ಲ ಈ ಥರ ಎಲ್ಲ ಇರಲ್ಲ. ಸೊ ಇಲ್ಲಿ ನೋಡಿದ್ದು ತುಂಬ ಖುಷಿ ಆಯಿತು. ಹಾಗಾಗಿ ಎಲ್ಲರೂ ಹಾಕಿಸ್ಕೊಂಡು ನೆಕ್ಸ್ಟ್ ಹೊಟ್ಟೆ ಹಸಿವಾಗ್ತಾ ಇತ್ತು ಅಂತ ಹೇಳಿ ಹಣ್ಣು ತಗೊಳ್ಳೋಣ ಅಂತ ಅಂದು ಹಣ್ಣು ತಗೊಳಕ್ಕೆ ನಮ್ಮ ಅಮ್ಮ ಎಲ್ಲರೂ ಹೋದರು. ಯಾಕೆಂದರೆ ಅರ್ಧ ದಾರಿಗೆ ಹೊಟ್ಟೆ ಹಸಿವಾದರೆ ಏನು ಮಾಡೋದು ಅಂತ ಹೇಳಿ ಹಣ್ಣು ತೊಗೊಂಡ್ರು. ಸೊ ಹಣ್ಣು ತಗೊಂಡ ತಕ್ಷಣ ನಾವು ಮಾವಿನಕಾಯಿ ತೊಗೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾವಿನಕಾಯಿ ಎಲ್ಲ ತಿಂದು ಆಟೋ ಹೊತ್ಕೊಂಡ್ವಿ. ಸೊ ಈ ಕಡೆ ಸೈಡ್ ಆಟೋ ಟಮ್ ಗದಗ ಸೈಡೆಲ್ಲ ಟಮ್ ಅಂತಾರೆ. ಯಾಕಂದರೆ ಹಿಂದ್ಗಡೆ ಫುಲ್ ಓಪನ್ ಆಗಿ ಕುತ್ಕೋಬೋದು. ತುಂಬ ಚೆನ್ನಾಗಿತ್ತು. ಸೊ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹಿಂದ್ಗಡೆ ಎಲ್ಲ ಕುತ್ಕೊಂಡು ಫುಲ್ ರೋಡೆಲ್ಲ ನೋಡ್ಕೊಂಡು ಬರೋದು. ಸೊ ನೆಕ್ಸ್ಟ್ ನಾವು ಹೊರಟಿದ್ದೆ ಗೋಶಾಲೆಗೆ.
ನಾವಿವಾಗ ಬಂದಿರೋದು ಗೋಶಾಲೆಗೆ. ಸೊ ಹಸುಗಳನ್ನು ಯಾವ್ಯಾವ ಥರ ಸಾಕಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಬಂತಲೆ ಬಂತಲೆ ನಾನೇನು ಉಲ್ಟಾ ನಡಿಲ್ಲ. ಒಳ್ಳೇದಾಗುತ್ತೆ, ಹಸು ಕೆಳಗಡೆಯಿಂದ ಹಾಸೋಗಿ ಅಂತ ಹೇಳಿದ್ರು, ಎಲ್ಲರೂ ಬರ್ತಾ ಇದ್ರು. ನೋಡಿದ್ರಲ್ಲ ಗೋಶಾಲೆಯಲ್ಲಿ ಹಸುಗಳನ್ನು ಯಾವ ಥರ ಸಾಕಿದ್ದಾರೆ ಅಂತ. ನಾನು ಕೂಡ ಹಸುಗಳನ್ನು ಮುಟ್ಟಿ ನಮಸ್ಕರಿಸಿದೆ. ಸೊ ಪಾಪ ಈ ಹಸು ನೋಡಿದರೆ ನನಗೆ ಅಯ್ಯೋ ಅನಿಸೋದು, ಯಾಕಂದರೆ ಗಬ್ಬಿದೆ ಅಂತೆ. ಸೊ ಹಾಗಾಗಿ ಅದು ನೋಡಿದರೆ ನನಗೆ ಒಂಥರ ಅಯ್ಯೋ ಅನಿಸೋದು. ಸೊ ಹಸುಗಳೆಲ್ಲ ನೋಡಿಕೊಂಡು ನಾವು ಬಂದಿದ್ದೆ ಆಂಜನೇಯ ಟೆಂಪಲ್ಗೆ. ಮಂತ್ರಾಲಯದಿಂದ ಸ್ವಲ್ಪ ದೂರ ಇದೆ. ಇದು ಶ್ರೀ ಅಭಯ ಆಂಜನೇಯ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ಆಂಜನೇಯ ಮೂರ್ತಿ ಅಂತೂ ಫುಲ್ಲು ದೊಡ್ಡದಿದೆ, ನೋಡ್ಬೋದು ನೀವೇ. ಸೊ ನಾವಿವಾಗ ಹೋಗ್ತಾ ಇರೋದು ಪಂಚಮುಖಿ ದೇವಸ್ಥಾನಕ್ಕೆ. ಸೊ ಈ ಕಡೆ ಸೈಡಿಂದ ಎಂಟ್ರಿ ಇಲ್ಲ ಅಂದು ಬೇರೆ ಕಡೆಯಿಂದ ಹೋದ್ವಿ. ಸೊ ಇಲ್ಲಿ ನಾಗಪ್ಪ ಇತ್ತು, ಸೊ ಅಲ್ಲಿ ಕೂಡ ನಮಸ್ಕರಿಸಿ ಹೋಗ್ತಾ ಇದ್ವಿ. ಸೊ ಅಲ್ಲಿ ಬಂಡೆಗೆ ಆಂಜನೇಯ ಚಿತ್ರ ಬಿಡಿಸಿದ್ರು, ಡ್ರಾಯಿಂಗ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಸೊ ಹಾಗೆ ಅಲ್ಲಿ ನೋಡ್ತಾ ಮೇಲ್ಗಡೆ ಆಂಜನೇಯನೇ ಇದ್ದರು, ನೋಡ್ಬೋದು ಯಾವ ಥರ ಕೂತ್ಕೊಂಡಿದ್ದಾರೆ ಅಂತ. ಸೊ ಇನ್ನು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಏನೋ ಬೇಡ್ಕೊಂಡು ಕಾಯಿನ್ ಇಟ್ಟರೆ ಅಂಟ್ಕೊಳ್ಳುತ್ತಂತೆ, ಟಕ್ಕನ ಅಂಟ್ಕೊಳ್ಳುತ್ತೆ, ಒತ್ತೋದು ಬೇಡ. ಇಲ್ಲಿ ಕೆಲವೊಬ್ರು ಒತ್ತಾ ಇದ್ರು, ಒಬ್ರೊಬ್ರಿಗೆ ಹಾಗೆ ಅಂಟ್ಕೊತಾ ಇತ್ತು. ನಾನು ಟ್ರೈ ಮಾಡೋಣ ಅಂದ್ಕೊಂಡೆ, ಸುಮ್ಮನೆ ಬೇಡ ಬಿಡು, ಯಾಕೆ ಓಕೆ ಆದರೆ ಓಕೆ, ಆಗಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಬೇಜಾರು ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಒಳ್ಳೇದಾಗೇ ಆಗುತ್ತೆ ಅಂದ್ಕೊಂಡು ಸೊ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಪಾಪ ನಮ್ಮ ತಂಗಿಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಅವ್ರ ಹಸ್ಬೆಂಡೇ ಕೈ ಹಿಡ್ಕೊಂಡು ಹತ್ತಿಸ್ಕೊತಾ ಇದ್ರು. ಇಷ್ಟ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.